ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಎಲ್ಲ ಭಕ್ತಾದಿಗಳಿಗೆ ಒಂದು ಧೈರ್ಯ ತುಂಬುವಂಥ ಒಂದು ಕೆಲಸಕ್ಕೆ ಇವತ್ತು ಪಕ್ಷ ಮುಂದಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಅವರ ಆಶೀರ್ವಾದ ಕೂಡ ಪಡ್ಕೊಳ್ಳೋದಕ್ಕೆ ನಾನು ಬಂದಿರುವಂಥದ್ದು. ನೋಡಿ, ಖಂಡಿತವಾಗ್ಲೂ ಕೂಡ ಬದ್ಧಾಗಿರೋದಂತಲ್ಲ. ಇವತ್ತು ಕೂಡ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಅದನ್ನೇ ಹೇಳಿದ್ದೀನಿ ನಾನು. ಇವತ್ತು SIT ಇನ್ವೆಸ್ಟಿಗೇಷನ್ ಇವತ್ತು ಏನಾಗಿದೆ, SIT ಇನ್ವೆಸ್ಟಿಗೇಷನ್ ಮೂಲಕ ನಮ್ಮ ರಾಜ್ಯದ ಒಳಗಡೆ ಇರುವಂಥ ಒಂದು ಷಡ್ಯಂತ್ರ ಇವತ್ತು ಹೊರಗಡೆ ಬಂದಿದೆ. ರಾಜ್ಯದ ಆಚೆಗೆ ಮತ್ತು ದೇಶದ ಆಚೆಗೆ ಇರುವಂಥ ಇವತ್ತು ಷಡ್ಯಂತ್ರ ಹೊರಗಡೆ ಬರಬೇಕು ಅಂತಂದರೆ ಖಂಡಿತವಾಗ್ಲೂ ಕೂಡ NIA ತನಿಖೆ ಆಗಲೇಬೇಕು. ಇವತ್ತು ಶಶಿಕಾಂತ್ ಸೆಂಥಿಲ್ ಆಗಲಿ, ನಾನು ಈ ಮುಸುಗುದಾರಿ ತಮಿಳ್ನಾಡಲ್ಲೇ ವಾಸ ಇದ್ದಿದ್ದಂತೇಳಿ ಫಸ್ಟು ನನ್ನ ಮಾಧ್ಯಮಗಳಿಗೆ ಹೇಳಿದೆ ನಾನು. ಇವತ್ತು ಅದು ಸತ್ಯ ಆಯಿತು. ಅದೇ ಒಂದು ರೀತಿಯಲ್ಲಿ ಮುಸುಗುದಾರಿ ಆಗಿರ್ಬೋದು, ಅವನ ಮುಖವಾಡ ಕಳಚಿದೆ, ಚೆನ್ನಯ್ಯ ಅಂತ ಹೊರಗಡೆ ಬಂದಿದ್ದಾನೆ. ಅದೇ ಒಂದು ರೀತಿಯಲ್ಲಿ ಸುಜಾತ ಭಟ್ ಅವರಾಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು, ಏನೇನು ಅಪಪ್ರಚಾರ ಮಾಡಿದ್ರು ಅವರೆಲ್ಲರೂ ಕೂಡ ಇವತ್ತು SIT ಮುಂದೆ ಇವತ್ತು ಬಂದು ಸಿಕ್ಕಾಕ್ಕೊಂಡಿದ್ದಾರೆ. ರಾಜ್ಯದ ಆಚೆಗೆ ಇರುವಂಥ ತಮಿಳ್ನಾಡು ಆಗಿರ್ಬೋದು, ಶಶಿಕಾಂತ್ ಸೆಂಥಿಲ್ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ದೇಶದ ಗಡಿ ಆಚೆಗೂ ಇವತ್ತೇನು ಷಡ್ಯಂತ್ರ ಮಾಡಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ, ಇದೆಲ್ಲ ಹೊರಗಡೆ ಬರಬೇಕು ಅಂದರೆ NIA ಮತ್ತು CBI ತನಿಖೆ ಮಾಡಿಸೋದ್ರ ಮೂಲಕ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಸಂರಕ್ಷಣೆಗೆ ನಾನಿದ್ದೇನೆ, ಧರ್ಮಸ್ಥಳದ ವಿಚಾರದಲ್ಲಿ ಮಾಡಿರುವಂಥ ಎಲ್ಲ ಷಡ್ಯಂತ್ರಗಳನ್ನ ಬಯಲಿಗೆ ತರಬೇಕು ಅಂತಂದರೆ SIT ಸಾಧ್ಯ ಆಗಲ್ಲ. ಸೊ CBI NIA ಆಗೋದ್ರ ಮೂಲಕ ಮಾತ್ರ ಇವತ್ತು ಹೊರ ರಾಜ್ಯ ಮತ್ತು ಹೊರ ದೇಶಗಳಲ್ಲಿ ಕೂಡ ಇರೋ ಶಕ್ತಿಗಳ ಕೈವಾಡವನ್ನು ಬಹಿರಂಗಪಡಿಸೋದಕ್ಕೆ ಆಗುತ್ತೆ. ಸರ್, ಈ ರೀತಿ ಮನಸೋಚ್ಚ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಒಂದು ಧರ್ಮಕ್ಷೇತ್ರದ ಬಗ್ಗೆ ಟಿವಿಲಿ ಮಾತಾಡೋದಿರಲಿ, ಮನೇಲಿ ಮಾತಾಡೋದು ಕಷ್ಟ. ಅಂಥದ್ರಲ್ಲಿ ಇವರು ರಾಜಾರೋಷವಾಗಿ ಬಂದು ಗುರುಡೆ ಚಿನ್ನಯ್ಯ ಆಗಿರ್ಬೋದು, ಸುಜಾತ ಭಟ್ ಆಗಿರ್ಬೋದು, ಸೊ ಇದೆಲ್ಲ ಎಷ್ಟು ಸರಿ ಮತ್ತು ಇವ್ರಿಗೆ ಎಂತ ಕಠಿಣ ಶಿಕ್ಷೆ ಆಗಬೇಕು? ನೋಡಿ, ವಿಷಯ ಏನಂತಂದರೆ ಅವರು ಏನು ರೆಸ್ಪಾನ್ಸಿಬಿಲಿಟಿಗಳೇ ಇಲ್ಲದೆ ಇರುವಂಥ ವ್ಯಕ್ತಿಗಳನ್ನು ಕ್ಯಾಚ್ ಮಾಡಿ, ಬಳ್ಳಾರಿ ಮೂಲದ ಒಬ್ಬ ಸಮೀರ್ ಅನ್ನುವಂಥವನು ಇವತ್ತು ಏನು ಅನ್ಯಮತದ ವ್ಯಕ್ತಿ ಇವತ್ತು ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಅಪಚಾರ ಎಸಗೋ ರೀತಿಯಲ್ಲಿ ಒಂದು ಯೂಟ್ಯೂಬಲ್ಲಿ ಮಿಲಿಯನ್ಸ್ ಆಫ್ ವ್ಯೂಸ್ ಬಂದ ತಕ್ಷಣ ಅವನಿಗೆ ಬೆಂಬಲಕ್ಕಿನ್ನ ಸಾಕಷ್ಟು ಮಂದಿ ಜೊತೆಯಾಗಿ ಅವ್ರು ಹೇಳಿರೋ ಸುಳ್ಳಿನ ಕಥೆಗಳನ್ನು ನಿಜ ಮಾಡಲಿಕ್ಕಂತ ಹೋಗಿ ಒಂದು ಅನಾಮಧೇಯ ಒಂದು ಅನಾಮಿಕ ವ್ಯಕ್ತಿಗಳನ್ನು ಇಟ್ಕೊಂಡು ರೋಡಲ್ಲಿ ಹೋಗುವಂಥವ್ರನ್ನ ಅವರಿಗೆ ಹಣದ ಆಸೆ ಆಮಿಷಗಳನ್ನ ತೋರಿಸಿ ಈ ರೀತಿ ಒಂದು ಕಥೆಗಳನ್ನು ಕಟ್ಟಿ ಅವ್ರು ಹೇಳಿರೋ ಸುಳ್ಳಿನ ನಿಜ ಮಾಡೋ ಪ್ರಯತ್ನ ಮಾಡಲಿಕ್ಕೆ ಹೋಗಿ ಇವತ್ತು ಎಲ್ಲರೂ ಸಿಗಾಕೊಂಡಿದ್ದಾರೆ. ಇವರು ಹಿಂದೆ ಸಂಪೂರ್ಣವಾಗಿ ಒಂದು ಕತೆ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ನು ಮಾಡಿರುವಂಥ ಹೊರ ರಾಜ್ಯ ಮತ್ತು ಹೊರ ದೇಶದ ವ್ಯಕ್ತಿಗಳ ಒಂದು ಬಣ್ಣ ಬಯಲು ಮಾಡೋದಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು NIA ಮತ್ತು CBI ತನಿಖೆ ಕೊಳ್ಳಲೇಬೇಕು. ಬಿಜೆಪಿಯಲ್ಲಿ ಈ ವಿಚಾರವನ್ನು ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ಳಿ. ನೋಡಿ, ಭಾರತೀಯ ಜನತಾ ಪಕ್ಷ ರಾಜಕೀಯವಾಗಿ ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವತ್ತೂ ಒಂದು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ತೊಂದರೆ ಆಗುತ್ತೆ ಅಂದರೆ ಪಕ್ಷಾತೀತವಾಗಿ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇವತ್ತು ಎದ್ದು ನಿಂತ್ಕೊಳ್ತಾರೆ. ಸೊ ಅದೇ ಇವತ್ತು ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.